ಸ್ನೇಹಿತರೆ ನಮಸ್ಕಾರ. ನಾನು ಜೂನ್ 15 ತಾರೀಕು ಒಂದು ವಿಡಿಯೋ ಮಾಡೋಕ್ಕಿರ್ತೇನೆ ಹೊಸ ಭಿನ್ನಮಂಗಲದ ಬಗ್ಗೆ. ಅಲ್ಲಿನ ಜಾಗದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದರಿಂದ ಆ ವಿಡಿಯೋನ ಡಿಲೀಟ್ ಮಾಡಿದ್ದೇನೆ. ಇವಾಗ ಯಾಕಪ್ಪ ಅಂದರೆ ಮುನಿಮಾರಪ್ಪನವರ ಬಗ್ಗೆ ಮತ್ತು ಆ ವಿಚಾರದ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಯಾರು ಆ ಮುನಿಮಾರಪ್ಪನವರು, ಅವರು ಆ ಒಂದು ಭಾಗದ ಅದ್ಭುತವಾದ ಹೋರಾಟಗಾರರು. ನಾನು ಈ ಯಲಂಕ ಮಂಜಣ್ಣ ಮತ್ತು ಸಾಗರ್, ಇಂದ್ರನಗರ ಸಾಗರ್ ಅವರು ನನಗೆ ಕರೆ ಮಾಡಿ ನೀವು ಈ ಥರ ಮಾತಾಡಿ ಒಂದು ವಿಡಿಯೋ ಹಾಕಿ ಅಂತಂದು ಹೇಳಿದರು. ಅದೇ ರೀತಿ ನಾನು ವಿಡಿಯೋ ಮಾಡೋಕ್ಕಿದ್ದೆ. ಸ್ನೇಹಿತರೆ, ಇವರೇ ಹೊಸ ಭಿನ್ನಮಂಗಲ ಮುನಿಮಾರಪ್ಪ ಅಂತ. ದಾಖಲೆಯ ಸರಿಯಾದ ಇಲ್ಲದ ಕಾರಣ ಇವರ ಬಗ್ಗೆ ಮಾತಾಡಿರುತ್ತೇನೆ. ಯಾಕಂದರೆ ಸರಿಯಾದ ದಾಖಲೆ ಇರಲಿಲ್ಲ. ಯಾರೋ ಮಾತು ಕೇಳ್ಕೊಂಡು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುತ್ತೇನೆ. ಈಗ ಆ ವಿಡಿಯೋವನ್ನು ತೆಗೆದಿದ್ದೇನೆ. ಯಾಕಂದರೆ ಇವರು ನನಗೆ ಫೋನ್ ಮಾಡಿ ಕರೆ ಮಾಡೋದಕ್ಕೆ ಆ ವಿಡಿಯೋನ ನಾನು ತೆಗೆದುಹಾಕಿದ್ದೇನೆ. ಯಲಂಕ ಮಂಜಣ್ಣ ಮತ್ತು ಸಾಗರ್ ಅವರು ಹೇಳಿದರು, ಈ ಥರ ಫೋನಲ್ಲಿ ಮಾತಾಡಿ ನೀವು ದಯವಿಟ್ಟು ಆ ವಿಚಾರದ ಬಗ್ಗೆ ಸ್ವಲ್ಪ ಆ ಜಾಗದ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ. ನನಗೂ ಆ ಜಾಗಕ್ಕೂ ಸಂಬಂಧ ಇಲ್ಲ, ಮತ್ತು ಸಾಗರರು ಯಾರನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ಮುನಿಮಾರಪ್ಪನವರು ಅನ್ನೋದು ಯಾರನ್ನೋದು ಗೊತ್ತಿಲ್ಲ. ಅದರಿಂದ ಸರಿಯಾದ ಮಾಹಿತಿ ಇಲ್ಲದ ಕಾರಣ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡೋಕ್ಕಿರುತ್ತೇನೆ. ಆ ಯೂಟ್ಯೂಬ್ ಚಾನಲ್ ಕೂಡ ಈಗ ಸುಮಾರು 1-1.5 ತಿಂಗಳ ಬಂದ್ ಮಾಡಿರುತ್ತಾನೆ, ಅದನ್ನು ನಡೆಸ್ತಾ ಇಲ್ಲ ಇವಾಗ. ಆದರೆ ಮತ್ತೆ ನಾನು ಅವರಿಗೆ ಮನಸ್ಸಿಗೆ ಆ ವಿಡಿಯೋದಿಂದ ಬಹಳ ನೋವಾಗಿದೆಯಂತೆ. ಅದರಿಂದ ಸರಿಯಾದ ದಾಖಲೆ ಇಲ್ಲದ ಕಾರಣ ನಾನು ನನ್ನ ವೈಯಕ್ತಿಕವಾಗಿ ಮುನಿಮಾರಪ್ಪನವರಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ. ಯಾಕಂದರೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ವಿಡಿಯೋ ಮಾಡೋಕ್ಕಿದ್ದೆ. ಈಗ ಇವರು ಮಾತಾಡಿ ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಕೇಳಿದಾಗ ನಮ್ಮ ಹತ್ರ ಇರಲಿಲ್ಲ. ಮತ್ತು ಇವರು ಕೂಡ ಯಾವುದೇ ದಾಖಲೆಗಳನ್ನು ನನಗೆ ಒದಗಿಸಿರಲಿಲ್ಲ, ಕೊಟ್ಟಿರಲಿಲ್ಲ. ಅದರಿಂದ ಯಾಕಂದರೆ ನನಗೆ ಸಮಯವಿಲ್ಲ ಈ ಕೋರ್ಟು ಕಚೇರಿ ಎಲ್ಲ ಹೊರಡಕ್ಕೆ. ಅದರಿಂದ ನಾನು ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದೇನೆ. ಮತ್ತೊಮ್ಮೆ ನಾನು ಮುನಿಮಾರಪ್ಪನಲ್ಲಿ ತಪ್ಪಾಗಿ ಇದ್ದರೆ, ನಿಮಗೆ ನೋವಾಗಿದ್ದರೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ. ಯಾಕಂದರೆ ವಿಚಾರ ಸರಿಯಾದ ಗೊತ್ತಿರಲಿಲ್ಲ, ಸರಿಯಾಗಿ ಹೇಳಿರಲಿಲ್ಲ. ಅದರಿಂದ ವಿಚಾರ ಗೊತ್ತಾದ ಮೇಲೆ ಈಗ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಈ ಕ್ಷಮೆ ಯೋಚನೆ ಮಾಡಿ ನಿಮ್ಮಲ್ಲಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ದಯವಿಟ್ಟು ಮುಂದೆ ಇಂಥ ಕೆಲಸ ಮಾಡೋದಿಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಏನಿವತ್ತು ಒಂದು 12-13 ವರ್ಷದಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ, ಈಗ 1-2 ವರ್ಷದಿಂದ ಯೂಟ್ಯೂಬಲ್ಲಿದ್ದೆ. ಯೂಟ್ಯೂಬ್ ಚಾನಲ್ಲು ಸರಿಯಾಗಿ ಯಾರು ನೋಡ್ತಿರಲಿಲ್ಲ, ನಿಲ್ಲಿಸಿದ್ದೀನಿ. ಅದರಿಂದ ಯೂಟ್ಯೂಬ್ ಮಾಡ್ತಾ ಇಲ್ಲ. ಯಾಕಂದರೆ ಇದುವರೆಗೂ ನಾನು ಯಾವುದು ಇಂಥ ತಪ್ಪು ಕೆಲಸ ಮಾಡಿರಲಿಲ್ಲ. ಇನ್ನು ಮಾತಾಡಿರ್ತೀವಿ, ಆದರೆ ತಪ್ಪು ಸಂದೇಶವನ್ನು ಜನಗಳಿಗೆ ಕೊಟ್ಟಿರಲಿಲ್ಲ. ಅದು ತಪ್ಪು ಸಂದೇಶ ಕೊಡಬಾರ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ನಾನಿನ್ನು ನಿರ್ಧಾರ ಮಾಡಿ ನಾನು ಮುನಿಮಾರಪ್ಪನವರ ಬಗ್ಗೆ ನಾನು ಕ್ಷಮೆ ಕೋರುತ್ತಿದ್ದೇನೆ. ನಮಸ್ಕಾರ ಸರ್, ಒಳ್ಳೆಯದಾಗಲಿ. ನಿಮ್ಮ ಹೋರಾಟಗಳು ಹೀಗೆ ಮುಂದುವರಿಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಲಿ. ನಮಸ್ಕಾರ. ಜೈ ಹಿಂದ್, ಜೈ ಭೀಮ್. ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಕ್ಷಮೆ ಕೋರುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದಗಳು.